ಬಿಗ್ ಬಾಸ್ ನಲ್ಲಿ ನಿಮ್ಗೆ ಎಲಿಮಿನೇಷನ್ ಟೈಮ್ ಅಲ್ಲಿ ಹೌದು ಬಿಗ್ ಬಾಸ್ ನಿಮಗೆ ಒಂದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಬಾಕ್ಸ್ ಅಲ್ಲಿ ಒಂದು ಲೆಟರ್ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ನೀವು ಮನೆಯವರೆಲ್ಲ ಸೇರಿ ನಿಮ್ಮನ್ನ ಎಲಿಮಿನೇಟ್ಗೆ ನಾಮಿನೇಟ್ ಮಾಡಿರ್ತಾರೆ ಇವರೇ ಹೋಗ್ಬೇಕು ಅಂತ. ಹೌದು ಕೊನೆಗೆ ಏನಾಗುತ್ತೆ, ಬಿಗ್ ಬಾಸ್ ಹೇಳ್ತಾರೆ ಜನಗಳ ಅಭಿಪ್ರಾಯ ಕೂಡ ಇದೇ ಆಗಿತ್ತು ಅಂತ. ಯೂಶಲಿ ಏನಾಗುತ್ತೆ, ಮನೆಯವ್ರು ಹೇಳಿದ್ರು ಅನ್ನೋದನ್ನ ಒಂದ್ ಪಕ್ಷ ಸಹಿಸ್ಕೊಂಬೋದು, ಜನರ ಅಭಿಪ್ರಾಯನೂ ಇದೆ ಅಂತ ಅಂದಾಗ ಹೇಗಿತ್ತು ನಿಮ್ಮ ಮನಸ್ಥಿತಿ ಅಂತ? ಅಲ್ಲ, ನನ್ಗೆ ಈ ವೀಕ್ ಬಂದೇ ಬರ್ತೀನಿ ಓಪ್ಸ್ ನನಗೇ ಇತ್ತು. ಈ ವೀಕ್ ಇವ್ರು ಬಿಡಲ್ಲ, ಇವರೆಲ್ಲ ಬಂದ್ಬಿಟ್ಟು ಮಂಜು ಭಾಷಿಣಿ ಅವರು ಎಲ್ಲರೂ ನಾಮಿನಿ ಆದರು, ನಿಮ್ಮಿಬ್ಬರನ್ನ ಯಾಕೆ ಮಾಡ್ತಾ ಇಲ್ಲ, ಈ ಸಲ ನಿಮ್ಮ ಹೆಸರೇ ಹೇಳ್ತೀನಿ ಅಂತ ಮಾತಾಡಿ 5 ನಿಮಿಷಕ್ಕೆ ಎಲ್ಲರನ್ನೂ ಕರೆದು ರೂಮ್ಗೆ. ಈ ಸಲ ಎಲ್ಲರೂ ಸತೀಶ್ದೇ ಮಾಡಬೇಕು ಅಂತ ಗುಡ್ಡೆ ಹಾಕ್ಕೊಂಡು, ಅದು ಕೇಳಿಸುತ್ತೆ, ತೂತಿದೆ ಅಲ್ಲೊಂದು ಹಾಲಲ್ಲಿ ಕೂತಿರೋ ಅಲ್ಲಿ ಕೇಳಿಸುತ್ತೆ, ಅದು ನನಗೆ ಕೇಳಿಸ್ತು. ನಾನು ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡಿದೆ. ಅಂದರೆ ಇವರು ನನಗೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅದು ಕ್ಯಾಮ್ರಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ. ಅವರಷ್ಟೇ ಅಲ್ಲ, ಮನೆಯವರು ಬೇರೆಯವ್ರು ಯಾರು ಕೂಡ ಅದನ್ನ ಒಪ್ಕೊಂಡಿಲ್ಲ ಅಲ್ವಾ ಸರ್? ಅಂದ್ರೆ ಮಂಜು ಭಾಷಿಣಿ ಇಲ್ಲ, ಅವರೇ ಶಕುನಿ ಅಂತಾನೆ ಹೇಳ್ಬೋದು. ಎಲ್ಲಾರ್ಗೂ ತಲೆ ಕೆಡಿಸ್ತಾ ಇದ್ದಿದೆ ಅವರು. ಅಂದ್ರೆ ಮಂಜು ಭಾಷಿಣಿ ಅವರು ಯಾಕಂದ್ರೆ ಫಸ್ಟ್ ವೀಕ್ ಅಲ್ಲಿ ಆದ್ಮೇಲೆ ಯಾರನ್ನ ಕಿತ್ತಾಕ್ಬೇಕು, ಯಾರನ್ನ ಇದು ಮಾಡಬೇಕು, ಅವರೇ ಲೀಡರ್ ತರ ಗುಡ್ಡೆ ಹಾಕೊಂಡು ಎಲ್ಲಾರ್ಗೂ ತಲೆ ಕೆಡಿಸೋರು.